नखानामुद्योतैः नवनलिनरागं विहसतां कराणां ते कान्तिं कथय कथयामः कथमुमे कयाचिद्वा साम्यं भजतु कलया हन्तकमलं यदि ಕ್ರೀಡಲ್ಲಕ್ಷ್ಮೀ ಚರಣತಲಲಾಕ್ಷಾರಸಚಣಂ. ಹೇ ಪಾರ್ವತಿ, ನಿನ್ನ 4 ಕರಗಳೂ ಆಗ ತಾನೇ ಅರಳಿದ ಕಮಲಗಳ ಚೆಲುವನ್ನು ಮೀರಿಸುವಷ್ಟು ಕೆಂಪಾಗಿವೆ. ಲಕ್ಷ್ಮಿಯು ತನ್ನ ವಾಸಸ್ಥಾನದ ಕಮಲದಲ್ಲಿ ಕ್ರೀಡಿಸುವಾಗ ಆಕೆಯು ಅಂಗಾಲಿನಲ್ಲಿರುವ ಅಲತಿಗೆಯ ರಸದಿಂದ ಕಮಲವು ಮತ್ತಷ್ಟು ಕೆಂಪಾಗುವುದಾದರೆ ಆಗ ಆ ಕಮಲವನ್ನು ನಿನ್ನ ಕರಗಳಿಗೆ ಹೋಲಿಸಬಹುದು. ಅಂಥ ಕರಪಲ್ಲವಗಳನ್ನು ಹೊಂದಿದ ನಿನಗೆ ವಂದನೆಗಳು. ಸಮಂ ದೇವಿ ಸ್ಕಂದದ್ವಿಪವದನ ಪೀತಂ ಸ್ತನಯುಗಂ ತವೇದಂ ನಃ ಖೇದಂ ಹರತು ಸತತಂ ಪ್ರಸ್ನುತಮುಖಂ ಯದಾಲೋಕ್ಯ ಶಂಕಾಕುಲಿತಹೃದಯೋ ಹಾಸಜನಕಃ ಸ್ವಕುಂಭೌ ಹೇರಂಬಃ ಪರಿಮೃಶತಿ ಹಸ್ತೇನ ಝಡಿತಿ. ಓ ದೇವಿ, ಒಮ್ಮೆ ವಿನಾಯಕನು ನಿನ್ನ ಸ್ತನ್ಯವನ್ನು ಪಾನ ಮಾಡುತ್ತಿರುವಾಗ ಸ್ತನದ ಸ್ಥೂಲತೆಯನ್ನು ಕಂಡು ಇವೇ ತನ್ನ ಕುಂಭಸ್ಥಳಗಳೋ ಎಂಬ ವ್ಯಾಕುಲತೆಯಿಂದ ತನ್ನ ಕೈಯಿಂದ ತನ್ನ ತಲೆಯನ್ನು ಸವರಿಕೊಂಡು ನಿನಗೆ ನಗೆಯನ್ನುಂಟು ಮಾಡಿದ್ದನಂತೆ. ಸದಾ ವಾತ್ಸಲ್ಯದಿಂದ ಸ್ತನ್ಯವನ್ನು ವರ್ಷಿಸುತ್ತಾ ಏಕಕಾಲದಲ್ಲಿ ಗಣೇಶ ಷಣ್ಮುಖರಿಬ್ಬರಿಗೂ ಪಾನ ಮಾಡಿಸಿದ ನಿನ್ನ ಸ್ತನಮಂಡಲವು ಈ ನಿನ್ನ ಮಕ್ಕಳ ಎಲ್ಲ ದುಃಖಗಳನ್ನು ನೀಗಿಸಲಿ. ಅಮೂತೆ ವಕ್ಷೋಜೋ ಅಮೃತರಸಮಾಣಿಕ್ಯ ಕುತುಪೌ ನ ಸಂದೇಹ ಸ್ಪಂದೋ ನಗಪತಿ ಪತಾಕೆ ಮನಸಿನಃ ಪಿಬಂತೌ ತೌ ಯಸ್ಮಾತ್ ಅವಿದಿತವಧೂ ಸಂಗರಸಿಕೋ ಕುಮಾರವದ್ಯಾಪಿ ದ್ವಿರದವದನ ಕ್ರೌಂಚದಲನೋ. ಹೇ ಪಾರ್ವತಿ, ನಿನ್ನ ವಕ್ಷೋರುಹಗಳೆರಡೂ ಅಮೃತರಸಪೂರ್ಣವಾದ ಮಾಣಿಕ್ಯ ಕಲಶಗಳೇ ಸರಿ. ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಏಕೆಂದರೆ ಆ ಸ್ತನ್ಯವನ್ನು ಪಾನ ಮಾಡಿ ಬೆಳೆದ ವಿನಾಯಕ ಷಣ್ಮುಖರಿಬ್ಬರೂ ಶೃಂಗಾರ ರಸವನ್ನೇ ಅರಿಯದವರಾಗಿ ಇಂದಿಗೂ ಕುಮಾರರಾಗಿಯೇ ಉಳಿದಿದ್ದಾರೆ. ಹೇ ಲೋಕಧಾರಿಣಿ, ನಿನಗೆ ನಮಸ್ಕಾರಗಳು. ವಹತ್ಯಂಬಸ್ತಂಭೇರ ಮದನುಜ ಕುಂಭ ಪ್ರಕೃತಿಭಿಃ ಸಮಾರಬ್ಧಾಂ ಮುಕ್ತಾಮಣಿಭಿರಮಲಾಂ ಹಾರಲತಿಕಾಂ ಕುಚಾಭೋಗೋ ಬಿಂಬಾಧರ ರುಚಿಭಿರಂತಃ ಶಬಲಿತಾಂ ಪ್ರತಾಪವ್ಯಾಮಿಶ್ರಾಂ ಪುರದಮಯಿತುಃ ಕೀರ್ತಿಮಿವತೆ. ತಾಯಿ, ಗಜಾಸುರನ ಕುಂಭಸ್ಥಳದಲ್ಲಿ ಉದ್ಭವಿಸಿದ ಮುತ್ತಿನ ಮಣಿಗಳಿಂದ ಕೂಡಿದ ಶುಭ್ರ ಮುತ್ತಿನ ಹಾರ ನಿನ್ನ ಎದೆಯನ್ನು ಅಲಂಕರಿಸಿದೆ. ಆ ಮುತ್ತಿನಲ್ಲಿ ತೊಂಡೆಯ ಹಣ್ಣಿನಂತೆ ನಿನ್ನ ಕೆಂದುಟಿ ಪ್ರತಿಬಿಂಬಿಸುತ್ತಿದೆ. ತ್ರಿಪುರಾಂತಕನ ಪ್ರತಾಪಾಂಕಿತ ಕೀರ್ತಿಮಾಲೆಯಂತೆ ಶೋಭಿಸುವ ಮುತ್ತಿನ ಹಾರವನ್ನು ಧರಿಸಿದ ನಿನಗೆ ಪ್ರಣಾಮಗಳು. ತವ ಸ್ತನ್ಯಂ ಮನ್ಯೇ ಧರಣಿಧರ ಕನ್ಯೇ ಹೃದಯತಃ ಪಯಃ ಪಾರಾವಾರಃ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವ ಯತ್ ಕವೀನಾಂ ಪ್ರೌಢಾನಾಂ ಅಜನಿಕಮನೀಯಃ ಕವಯಿತಾ. ದೇವಿ, ಕ್ಷೀರಸಾಗರನು ನಿನ್ನ ಹೃದಯದ ಮೂಲಕ ಸರಸ್ವತಿ ನದಿಯನ್ನೇ ಸ್ತನ್ಯ ರೂಪವಾಗಿ ಹರಿಸುತ್ತಿರಬಹುದು. ಏಕೆಂದರೆ ಕರುಣಾಮಯಿಯಾದ ನಿನ್ನಿ ಸ್ತನ್ಯವನ್ನು ಕುಡಿದು ಬೆಳೆದ ದ್ರವಿಡ ಶಿಶುವೊಂದು ಪ್ರೌಢರಾದ ಕವಿಗಳ ಮಧ್ಯದಲ್ಲಿ ಶ್ರೇಷ್ಠ ಕವಿಯೇ ಆಗಿದ್ದಾನೆ. ಮಹಾಶಕ್ತಿ ಮಂತ್ರ ಸ್ವರೂಪಿಣಿಯಾದ ಹೇ ಜ್ಞಾನದಾಯಿನಿ, ನಮ್ಮ ವಂದನೆಗಳನ್ನು ಸ್ವೀಕರಿಸು. ಹರ ಕ್ರೋಧಜ್ವಾಲಾ ವಲಿಭಿರವಲೀಢೇನ ವಪುಷಾ ಗಭೀರೆ ತೇನಾಭಿ ಸರಸಿ ಕೃತ ಸಂಗೋ ಮನಸಿಜಃ ಸಮುತ್ತಸ್ತೋ ತಸ್ಮಾತ್ ಅಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ. ಪರ್ವತಪುತ್ರಿ, ಮನ್ಮಥನ ದೇಹವನ್ನು ಹರನ ಕೋಪಾಗ್ನಿ ಜ್ವಾಲೆಯು ಆವರಿಸಿದಾಗ ಅವನು ಆ ಉರಿಯನ್ನು ತಾಳಲಾರದೆ ನಿನ್ನ ನಾಭಿ ಎಂಬ ಆಳವಾದ ಕೊಳದಲ್ಲಿ ಮುಳುಗಿದನು.
ಅದರಿಂದ ಹೊಗೆಯ ಬಳ್ಳಿಯು ಮೇಲಕ್ಕೆದ್ದು ಅದನ್ನೇ ಜನರು ರೋಮರಾಜಿ ಎಂದು ವರ್ಣಿಸುತ್ತಾರೆ. ನಾಭ್ಯಾಲವಾಲ ರೋಮಾಲಲಿತ ಫಲಕುಜದ್ವಯಿ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಯದೆ ತತ್ಕಾಲಿಂದಿ ತನುತರ ತರಂಗಾಕೃತಿ ಶಿವೆ, ಕೃಷೇ ಮಧ್ಯೆ ಕಿಂಚಿತ್ ಜನನಿ ತವ ತದ್ಭಾತಿ ಸುಧಿಯಾಂ. ವಿಮರ್ದಾದನ್ಯೋನ್ಯಂ ಕುಚಕಲಶಯೋರಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವನಾಭಿಂ ಕುಹರಿಣೀಂ. ಹೇ ಶಿವೆ, ನಿನ್ನ ಕೃಶವಾದ ನಡುವಿನಲ್ಲಿ ಯಮುನೆಯು ಕಪ್ಪಾದ ಸಣ್ಣ ಅಲೆಯಂತೆ ರೋಮಾವಳಿಯೊಂದು ತೋರುತ್ತಿದೆ. ಕವಿಗಳ ಕಣ್ಣಿಗೆ ಇದು ನಿನ್ನ ವಕ್ಷೋಜದ್ವಯಗಳ ಮಧ್ಯದಲ್ಲಿ ಸಿಲುಕಿರುವ ನೀಲಾಕಾಶವು ಅವುಗಳ ಒತ್ತಡವನ್ನು ಸಹಿಸಲಾರದೆ ಕೃಶವಾಗಿ ಕೆಳಭಾಗದಲ್ಲಿ ಬಿಲದಂತಿರುವ ನಿನ್ನ ಹೊಕ್ಕಳನ್ನು ಸೇರಿಕೊಳ್ಳುತ್ತಿದೆಯೋ ಎಂಬಂತೆ ಕಾಣುತ್ತಿದೆ. ಅಂಥ ನಿನಗೆ ಭಕ್ತರ ನಮನಗಳು. ಸ್ಥಿರೋ ಗಂಗಾವರ್ತಃ ಸ್ತನಮುಕುಲ ರೋಮಾವಲಿಲತಾ, ಕಲಾವಾಲಂ ಕುಂಡಂ ಕುಸುಮ ಶರತೇಜೋಹುತ ಭುಜಃ, ರತೇರ್ಲೀಲಾಗಾರಂ ಕಿಮಪಿ ತವ ನಾಭಿರ್ಗಿರಿಸುತೆ, ಬಿಲದ್ವಾರಾಂ ಸಿದ್ಧೇಹಿ ಗಿರಿಶನಯನಾನಾಂ ವಿಜಯತೆ. ಹೇ ದೇವಿ, ನಿನ್ನ ನಾಭಿ ಎಂದರೆ ಗಂಗಾ ನದಿಯ ಸ್ಥಿರವಾದ ಸುಳಿಯಂತೆ, ವಕ್ಷೋಜಯಗಳೇ ಮೊಗ್ಗಾಗಿರುವ ರೋಮಾವಳಿ ಎಂಬ ಬಳ್ಳಿಗೆ ಪಾತಿಯಂತೆ, ಕಾಮಾಗ್ನಿಯು ಹೋಮಕುಂಡದಂತೆ ಅದು ರತಿದೇವಿಯ ವಿಲಾಸ ಮಂದಿರ, ಶಿವನೇತ್ರಗಳ ತಪಸ್ಸಿದ್ಧಿಯ ಗುಹಾದ್ವಾರ. ಅವರ್ಣನೀಯ ಸೌಂದರ್ಯದ ನಾಭಿ ಕಮಲವುಳ್ಳ ನಿನಗೆ ನಮ್ಮ ಈ ಅರ್ಚನೆ ಸಲ್ಲಲಿ. ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ, ನಮನ್ಮೂರ್ತೇರ್ನಾರೀ ತಿಲಕಶನಕೈಸ್ತೃಟ್ಯತ ಇವ, ನಮನ್ಮೂರ್ತೇರ್ನಾರೀ ತಿಲಕಶನಕೈಸ್ತೃಟ್ಯತ ಇವ, ಚಿರಂತೆ ಬಧ್ಯಸ್ಯ ತೃಟಿತತಟಿನೀ ತೀರತರುಣಾ, ಸಮಾವಸ್ಥಾಸ್ತೇಮ್ನೋ ಭವತು ಕುಶಲಂ ಶೈಲತನಯೇ. ಓ ನಾರಿಮಣಿ ಶೈಲಜೆ, ನಿನ್ನ ನಡು ಸ್ವಾಭಾವಿಕವಾಗಿಯೇ ಕೃಶವಾಗಿದೆ. ಎದೆಯ ಭಾರದಿಂದ ಬಳಲಿ ನಿಧಾನವಾಗಿ ಮುರಿದು ಬೀಳುವಂತಿದೆ. ಪ್ರವಾಹದಿಂದ ಕೊರೆಯಲ್ಪಟ್ಟ ದಡದ ಮೇಲಿರುವ ಮರದಂತಿರುವ ನತಾಂಗಿಯಾದ ನಿನ್ನ ಈ ನಡುವು ಚಿರಕಾಲ ಕ್ಷೇಮವಾಗಿರಲೆಂದು ಪ್ರಾರ್ಥಿಸುತ್ತೇವೆ. ಕುಚೋ ಸದ್ಯ ಸ್ವಿಧ್ಯತ್ತಟಘಟಿತ ಕೂರ್ಪಾಸಭಿದುರೋ, ಕಶಂತೋ ದೋರ್ಮೂಲೆ ಕನಕ ಕಲಶಾಭೌ ಕಲಯತಾ, ತವತ್ರಾತುಂ ಭಂಗಾತ್ ಅಲಮಿತಿವ ಲಗ್ನಂ ತನುಭುವ, ತ್ರಿಧಾನದ್ಧಂ ದೇವಿ ತ್ರಿವಲಿಲವಲೀವಲ್ಲಿಭಿರಿವ. ದೇವಿ, ನೀನು ತೊಟ್ಟುಕೊಂಡಿರುವ ಕುಪ್ಪಸವು ಸುರಿಯುತ್ತಿರುವ ಬೆವರಿನಿಂದಲೂ ಕಂಕುಳನ್ನು ಒತ್ತುತ್ತಿರುವ ಸ್ಥೂಲವಾದ ಚಿನ್ನದ ಕೊಡಗಳಂತಿರುವ ವಕ್ಷೋಜಗಳ ಒತ್ತಡದಿಂದಲೂ ಬಿರಿದು ಹೋಗುವಂತಿದೆಯಲ್ಲ. ಇದನ್ನು ಗಮನಿಸಿದ ಬ್ರಹ್ಮನು ಇದರ ಪ್ರಭಾವದಿಂದ ನಿನ್ನ ನಡು ಮುರಿಯದಿರಲೆಂದು ಸೊಂಟಕ್ಕೆ 3 ಕಟ್ಟುಗಳನ್ನು ಹಾಕಿದ್ದಾನೆಯೋ ಎಂಬಂತಿದೆ ಆ ನಿನ್ನ ತ್ರಿವಳಿಗಳು. ಸ್ತನಭಾರದಲನ್ಮಧ್ಯ ಪಟ್ಟಬಂಧವಲಿತ್ರಯಳಾದ ನಿನಗೆ ನಮ್ಮ ಪ್ರಣಾಮಗಳು.